ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಫ್ ಯು ಆರ್ ನ್ಯೂ ಇಯರ್ ಅಂಡ್ ಕಾವ್ಯ, ನೀವು ಈ ವಿಡಿಯೋ ನೋಡೋದಕ್ಕೆ ಬಂದಿದ್ದೀರಾ ಅಂದರೆ ನಿಮ್ಮ ಪಾಪಗೂ ನೆಕ್ಸ್ಟ್ ಇಯರ್ ಪಿಯರ್ಸಿಂಗ್ ಮಾಡಿಸೋ ಪ್ಲಾನ್ ಇದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನನ್ನ ಪಾಪುಗೆ ಇಯರ್ ಪಿಯರ್ಸಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳ್ತೀನಿ. ಇಯರ್ ಪಿಯರ್ಸಿಂಗ್ ಅಂತ ಬಂದರೆ ಯಾವ ಮೆಥಡಲ್ಲಿ ಮಾಡಿಸೋದು ಅನ್ನೋದೇ ದೊಡ್ಡ ಕನ್ಫ್ಯೂಷನ್. ಟ್ರೆಡಿಷನಲ್ ವೇಯಲ್ಲಿ ಮಾಡಿಸೋದಾ, ಇಲ್ಲ ಗನ್ ಶಾಟ್ ಮಾಡಿಸೋದಾ, ಅಥವಾ ಹಾಸ್ಪಿಟಲ್ ಹೋಗ್ಬಿಟ್ಟು ಗನ್ ಶಾಟ್ ಮಾಡಿಸೋದಾ ಅನ್ನೋದೇ ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತೆ. ನನಗೂ ತುಂಬಾ ಕನ್ಫ್ಯೂಷನ್ಸ್ ಇತ್ತು ಯಾವ ಮೆಥಡಲ್ಲಿ ಇಯರ್ ಪಿಯರ್ಸಿಂಗ್ ಮಾಡಿಸ್ಬೇಕಂತ ಹೇಳ್ಬಿಟ್ಟು. ನಾನು ಕೂಡ ಇಯರ್ ಪಿಯರ್ಸಿಂಗ್ ಮಾಡಿಸ್ಬೇಕಾದ್ರೆ ತುಂಬಾ ರಿಸರ್ಚ್ ಮಾಡಿದ್ದೀನಿ, ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ದೀನಿ, ಚಾಟ್ GPT, ಗೂಗಲ್ ಎಲ್ಲ ಚೆಕ್ ಮಾಡಿದ್ದೀನಿ. ಯಾವ ಮೆಥಡ್ ಅಲ್ಲಿ ಇಯರ್ ಪಿಯರ್ಸಿಂಗ್ ಮಾಡಿಸಿದ್ರೆ ಪಾಪುಗೆ ಬೆಸ್ಟ್, ಇನ್ಫೆಕ್ಷನ್ಸ್ ಆಗಲ್ಲ, ಆ ಥರ ಎಲ್ಲ ಹೇಳ್ಬಿಟ್ಟು. ಎಕ್ಸಾಕ್ಟ್ ಆಗಿ ಇವಾಗ ನಮ್ಮ ಪಾಪುಗೆ 1 year 4 months. ನಾನು ಇಯರ್ ಪಿಯರ್ಸಿಂಗ್ ಮಾಡಿಸಿದ್ದು ನಮ್ಮ ಪಾಪುಗೆ 9 months ಇದ್ದಾಗ. ನಾನು ಇನ್ನು 6 monthsಗೆ ಮಾಡ್ಸೋಣ ಅನ್ಕೊಂಡೆ, ನಮ್ಮನ್ನೆಲ್ಲ 9 months ಅಲ್ಲಿ ಮಾಡ್ಸಂತ ಹೇಳಿದ್ರು. ನಾನು ತಿಳ್ಕೊಂಡಿದ್ ಪ್ರಕಾರ ಏನಂತಂದ್ರೆ, ಪಾಪುಗೆ ಕಿವಿ ಚುಚ್ಚಿಸ್ಬೇಕಾದ್ರೆ ಗೋಲ್ಡ್ ಸೂಜಿಯಲ್ಲಿ ಕಿವಿ ಚುಚ್ಚಿದ್ರೆ ಇನ್ಫೆಕ್ಷನ್ಸ್ ಆಗಲ್ಲ, ಸ್ವೆಲ್ಲಿಂಗ್ ಆಗಲ್ಲ, ಇರಿಟೇಷನ್ ಆಗಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಟ್ರೆಡಿಷನಲ್ ವೇಯಲ್ಲೂ ಅಷ್ಟೇ ಗೋಲ್ಡ್ ಏನಿರುತ್ತೆ ಓಲೆ, ಅದರಲ್ಲಿ ಚುಚ್ಬಿಟ್ಟು ಹಿಂಗೆ ನುಲಿತಾರೆ ಅಲ್ವಾ. ಬಟ್ ಕೆಲವ್ರಿಗೆ ಏನಿರುತ್ತೆ, ಆ ಥರ ರಿಂಗ್, ಆ ಥರ ಲೋಲಾಕ್ ಅಂತ ಏನ್ ಹೇಳ್ತಾರೆ, ಒಂದೊಂದ್ ಕಡೆ ಒಂದೊಂದ್ ಹೆಸರು ಹೇಳ್ತಾರೆ. ಆ ಥರ ರಿಂಗ್ ಹಾಕೋದಕ್ಕೆ ಇಷ್ಟ ಆಗಲ್ಲ, ಸ್ಟಡ್ ಹಾಕ್ಬೇಕು ಅಂತ ಅನ್ಕೊಂಡಿರ್ತಾರೆ. ಸ್ಟಡ್ ಹಾಕೋದಕ್ಕೆ ಯಾವ ಮೆಥಡ್ ಚೂಸ್ ಮಾಡಬೇಕು, ಗನ್ ಶಾಟ್ ಮಾಡಬೇಕಾ ಅಂತ ಕನ್ಫ್ಯೂಷನ್ಸ್ ಇರುತ್ತೆ. ಗನ್ ಶಾಟ್ ನಾನು ಕೂಡ ವಿಚಾರಿಸಿದ್ದೀನಿ. ಈ ಗನ್ ಶಾಟ್ ಏನ್ ಜ್ಯುವೆಲರಿ ಶಾಪಲ್ಲಿ ಮಾಡ್ತಾರೆ, ಆ ಗನ್ ಶಾಟ್ನ 2 years ಕೆಳಗಡೆ ಮಕ್ಕಳಿಗೆ ಮಾಡಲ್ಲ ಅಂತಾನೆ ಹೇಳ್ತಾರೆ. ಆಕ್ಚುಲಿ ನೀವು ಮಾಡಿಸ್ಬೇಕು ಅನ್ಕೊಂಡಿದ್ರೆ ಬೇಡ ಅಂತಾನೆ ಹೇಳ್ತೀನಿ. ಯಾಕಂದ್ರೆ 2 yearsಗಿಂತ ಕಮ್ಮಿ ಮಕ್ಕಳಿಗೆ ಅದು ಸಡನ್ ಆಗಿ ಗನ್ ಶಾಟ್ ಹಾಕಿದ್ರೆ ಪ್ಯಾನಿಕ್ ಅಟ್ಯಾಕ್ ಆಗ್ಬೋದು. ಕಿವಿ ಚುಸ್ಬೇಕಾದ್ರೆ ಏನಂದ್ರೆ ಅದು ಶಾರ್ಪ್ ಆಗಿ ಹೋಗ್ಬೇಕು. ಈ ಗನ್ ಶಾಟ್ ಮಾಡೋದ್ರಿಂದ ಅದು ಫೋರ್ಸ್ ಅಲ್ಲಿ ಟಿಶ್ಯೂ ಟೇರ್ ಆಗುತ್ತೆ ಅಂತ ಹೇಳ್ತಾರೆ. ಜ್ಯುವೆಲರಿ ಶಾಪಿಗೆ ಹೋಗಿ ಗನ್ ಶಾಟ್ ಮಾಡಿಸ್ಬೇಕು ಅನ್ನೋ ಆಪ್ಷನ್ ನಾನು ತಲೆಲೇ ಇಟ್ಕೊಂಡಿಲ್ಲ, ಯಾಕಂದ್ರೆ ಅದಷ್ಟು ಸೇಫ್ ಅಲ್ಲ ಅಂತ ಹೇಳ್ಬಿಟ್ಟು. ನಾನು ಅನ್ಕೊಂಡಿದ್ದ ಆಪ್ಷನ್ ಏನಂತ ಹೇಳಿದ್ರೆ, ಒಂದು ಹಾಸ್ಪಿಟಲ್ ಅಲ್ಲಿ ಹೋಗಿ ಇಯರ್ ಪಿಯರ್ಸಿಂಗ್ ಮಾಡಿಸ್ಬೇಕು, ಇನ್ನೊಂದು ಇಲ್ಲ ಟ್ರೆಡಿಷನಲ್ ವೇ ಅಲ್ಲಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಹಾಸ್ಪಿಟಲ್ ಏನಂದ್ರೆ, ನಾನು ವಿಚಾರಿಸಿದ್ದು Cloud9 ಹಾಸ್ಪಿಟಲ್. ನಾನು ಡೆಲಿವರಿಯಲ್ಲೆಲ್ಲ ಫಾಲೋ ಅಪ್ ಹೋಗ್ತಿದ್ದು Cloud9 ಹಾಸ್ಪಿಟಲ್ ಅಲ್ಲಿ ಅಲ್ವಾ. ಫಸ್ಟ್ ಅಲ್ಲೇ ಎಲ್ಲ ನೋಡ್ತಾ ಇದ್ದೆ, ಇಯರಿಂಗ್ಸ್ ಕಲೆಕ್ಷನ್ಸ್ ಎಲ್ಲ ಇಟ್ಟಿರ್ತಿದ್ರಲ್ಲ. ಅಲ್ಲಿ ಏನಂತ ಅಂದ್ರೆ, ಅವರು ನಂಬಿಂಗ್ ಕ್ರೀಮ್ ಹಚ್ಬಿಟ್ಟು ಅದು ಅವ್ರು 1 time ಗನ್ ಶಾಟ್ ಮಾಡ್ತಾರೆ. ಅದು 1 time ಯೂಸ್ ಅಷ್ಟೇ. ಬೇರೆ ಹಾಸ್ಪಿಟಲ್ ಎಲ್ಲ ಯಾವ ತರ ಇಯರ್ ಪಿಯರ್ಸಿಂಗ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು Cloud9 ಹಾಸ್ಪಿಟಲ್ ಅಲ್ಲಿ ಒಂದೇ, ಯಾಕಂದ್ರೆ ನಾನು ಅಲ್ಲೇ ಫಾಲೋ ಅಪ್ ಮಾಡ್ತಿದ್ದಿದ್ರಿಂದ. Cloud9 ಹಾಸ್ಪಿಟಲ್ ಅಲ್ಲಿ ಏನಂದ್ರೆ, ನಿಮ್ಗೆ ಸುಮಾರು ವಿಡಿಯೋನು ಸಿಗುತ್ತೆ Cloud9 ಹಾಸ್ಪಿಟಲ್ ಅಲ್ಲಿ ಯಾವ ತರ ಇಯರ್ ಪಿಯರ್ಸಿಂಗ್ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು. ಅಂಡ್ ಅಲ್ಲಿ ಏನು ಸ್ಟಡ್ ಇಟ್ಟಿರ್ತಾರೆ ಅದು ನಿಮಗೆ ಗೋಲ್ಡ್ ಸ್ಟಡ್ ಅಲ್ಲ, ಅದು ಸರ್ಜಿಕಲ್ ಸ್ಟಡ್ ಇರುತ್ತೆ. ಗೋಲ್ಡ್ ಪ್ಲೇಟೆಡ್ ಇರುತ್ತೆ. 18 ಕ್ಯಾರೆಟ್, 22 ಕ್ಯಾರೆಟ್, 24 ಕ್ಯಾರೆಟ್ ಅಂತ ಪ್ಲೇಟೆಡ್ ಇರುತ್ತೆ ಅಷ್ಟೇ, ಸರ್ಜಿಕಲ್ ಸ್ಟಡ್ಸ್. ಅದರಿಂದ ನಿಮ್ಗೆ ಏನು ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರಲ್ಲ, ಸೇಫ್ ಅಂತಾನೆ ಹೇಳ್ಬೋದು. ನಮ್ ಕ್ರೀಮ್ ಹಾಕ್ಬಿಟ್ಟು ಡೈರೆಕ್ಟ್ ಆಗಿ ಗನ್ ಶಾಟ್ ಮಾಡ್ತಾರೆ. ಅದನ್ನ ನೀವು ಸ್ವಲ್ಪ ದಿನ ಆದ್ಮೇಲೆ ರಿಮೂವ್ ಮಾಡ್ಬಿಟ್ಟು ನಿಮ್ಮ ಚಿನ್ನದ ಇಯರಿಂಗ್ಸೋ ಇಲ್ಲ ಡೈಮಂಡ್ ಇಯರಿಂಗ್ಸೋ ಏನಾದ್ರು ಹಾಕೋಬಹುದು, ಆ ತರ ಇರುತ್ತೆ. ಆ ಇಯರಿಂಗ್ಸ್ ಕೂಡ ನಿಮ್ಗೆ ಅರೌಂಡ್ 4000 5000 ಚಾರ್ಜ್ ಆಗುತ್ತೆ. ಅದನ್ನ ನೀವು ಬಿಚ್ಬಿಟ್ಟು ಅಗೈನ್ ನೀವು ಗೋಲ್ಡ್ ಇಯರಿಂಗ್ಸ್ ಪರ್ಚೇಸ್ ಮಾಡಿ ಹಾಕ್ಬೇಕಾಗತ್ತೆ. ಆ ತರ ಆಗುತ್ತೆ ನೀವು ಹಾಸ್ಪಿಟಲ್ ಅಲ್ಲಿ ಇಯರ್ ಪಿಯರ್ಸಿಂಗ್ ಮಾಡಿಸ್ತೀನಿ ಅಂತ ಹೇಳಿದ್ರೆ. ಅಂಡ್ ನಾನು ಇನ್ನೊಂದು ನ್ಯೂಸ್ ಕೇಳಿದ್ದೆ, ಹಾಸ್ಪಿಟಲ್ ಅಲ್ಲಿ ಯಾವುದೋ ನಮ್ಮ ಊರ್ ಸರೌಂಡಿಂಗ್ಸ್ ಊರಲ್ಲೇನೆ, ಯಾವುದೋ ತಾಲೂಕು ಡಿಸ್ಟಿಕ್ ಆ ಲೆವೆಲ್ ಅಲ್ಲಿ ಪಾಪುಗೆ ಇಯರ್ ಪಿಯರ್ಸಿಂಗ್ ಮಾಡಿಸ್ಬೇಕು ಅಂತ ಅನಸ್ತೇಷಿಯಾ ಕೊಟ್ಟಿದ್ರಂತೆ. ಆ ಅನಸ್ತೇಷಿಯಾ ಓವರ್ಡೋಸ್ ಆಗಿ ಪಾಪು ನೋ ಮೋರ್ ಆ ತರ ಆಗಿದೆ. ನೀವೇನಾದ್ರೂ ನಿಮ್ಗೆ ಯಾರು ಆ ತರ ಸಜೆಸ್ಟ್ ಮಾಡಿದ್ರೆ ದಯವಿಟ್ಟು ಈ ಅನಸ್ತೇಷಿಯಾ ಕೊಡ್ಸಿ ಇಯರ್ ಪಿಯರ್ಸಿಂಗ್ ಮಾಡ್ಸಕ್ಕಂತೂ ಹೋಗ್ಬೇಡಿ. ಏನಾದ್ರು ನೀವು ಹಾಸ್ಪಿಟಲ್ ಹೋಗ್ತೀರಾ ಅಂದ್ರೆ ನಮ್ ಕ್ರೀಮ್ ಹಚ್ಬಿಟ್ಟು ಅವ್ರು ಗನ್ ಶಾಟ್ ಮಾಡ್ತಾರಲ್ಲ, ಆ ತರ ಮೆಥಡ್ ನೀವು ಚೂಸ್ ಮಾಡ್ಬೋದು. ಸೇಫ್ ಅಂತಾನೆ ಹೇಳ್ಬೋದು. ಅದೆಲ್ಲ 1 time ಶಾಟ್ ಇರುತ್ತೆ. ನೀವು ಜ್ಯುವೆಲರಿ ಶಾಪ್ ಅಲ್ಲಿ ಗನ್ ಎಲ್ಲ ಮಲ್ಟಿಪಲ್ ಟೈಮ್ ಯೂಸ್ ಮಾಡಿರ್ತಾರೆ. ಹಾಸ್ಪಿಟಲ್ ಅಲ್ಲಿ ಆ ತರ ಇರಲ್ಲ, 1 time ಶಾಟ್ ಅಷ್ಟೇನೆ. ಟ್ರೆಡಿಷನಲ್ ವೇಗ್ ಬಂದ್ರೆ ಆಲ್ಮೋಸ್ಟ್ ಎಲ್ಲರೂ ನಿಮ್ಗೆ ಗೊತ್ತೇ ಇರುತ್ತೆ, ಈ ತರ ಲೋಲಾಕ್ ಹಾಕ್ತಾರೆ. ನಾನು ಕೂಡ ನಮ್ಮ ಪಾಪುಗೆ ಫಸ್ಟ್ ಅದೇ ತರ ಇಯರ್ ಪಿಯರ್ಸಿಂಗ್ ಮಾಡಿಸಿದ್ದು. ಏನಿರುತ್ತೆ, ಒಬ್ಬೊಬ್ರಿಗೆ ಆ ತರ ರಿಂಗ್ ಹಾಕೋದಕ್ಕೆ ಇಷ್ಟ ಇರಲ್ಲ, ಸ್ಟಡ್ ಹಾಕ್ಬೇಕು ಅಂತ ಆಸೆ ಇರುತ್ತೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇವಾಗ ನಾರ್ಮಲ್ ಕಿವಿ ಚುಚ್ಬಿಟ್ಟು ಯಾವ ಮೆಟಲ್ ಅಲ್ಲಿ ಚುಚ್ತಾರೆ ಅಂತ ಗೊತ್ತಿಲ್ಲ, ಆ ಮೆಟಲ್ ಅಲ್ಲಿ ಚುಚ್ಬಿಟ್ಟು ನಾರ್ಮಲ್ ಸ್ಟಡ್ ಹಾಕಿ ಹಿಂದ್ಗಡೆ ಸ್ಕ್ರೂ ಬರುತ್ತಲ್ಲ, ಆ ತರ ಇಯರ್ ಪಿನ್ಸ್, ಈ ಮೂಗ್ ಬಟ್ ಎಲ್ಲ ಇರುತ್ತಲ್ಲ, ಆ ತರ ಸ್ಟಡ್ಸ್ಗಳು ಹಾಕ್ಬಿಡ್ತಾರೆ. ಚುಚ್ತಾರಲ್ಲ, ಚುಚ್ಚೋ ಮೆಟಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಾ. ಅದರಿಂದನೇ ಇನ್ಫೆಕ್ಷನ್ಸ್, ಸ್ವೆಲ್ಲಿಂಗು, ಇರಿಟೇಷನ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಅದಕ್ಕಿಂತ ನಮ್ಮ ಪಾಪುಗೆ ಚಿನ್ನದಲ್ಲೇ ಚುಚ್ಚಬೇಕು, ಬಟ್ ನನಗೆ ಆ ಥರ ರಿಂಗ್ ಹಾಕಕ್ಕೆ ಇಷ್ಟ ಇಲ್ಲ, ನನಗೆ ಸ್ಟಡ್ ಹಾಕಬೇಕು. ಅಲ್ಲಿ ಹಾಕಂದ್ರೆ ಎಲ್ಲ ಔಟ್ಫಿಟ್ಗೂ ಮ್ಯಾಚ್ ಆಗಲ್ಲ ಅನ್ನೋ ಥರ ನನ್ನ ಕನ್ಸರ್ನ್ ಇದ್ದಿದ್ದು. ನಂದೇನಾಯ್ತು ಅಂದ್ರೆ, ನಾನು ಇಯರ್ ಪಿಯರ್ಸಿಂಗ್ ಮಾಡಿಸಿದ್ದು 9 monthsಗೆ, ಬಟ್ ಇಯರಿಂಗ್ ಪರ್ಚೇಸ್ ನಾನು 6 months ಅಲ್ಲೇ ಮಾಡಿಬಿಟ್ಟಿದ್ದೆ. ನಮ್ಮಪ್ಪ ಆಗ್ಲೇ ಪಾಪುನ ಅಂದ್ರೆ 5 months ಕಂಪ್ಲೀಟ್ 6 months ಕಂಪ್ಲೀಟ್ ಆಗೋಕ್ಕೂ ಮುಂಚೆ 5th month ಅಲ್ಲಿ ಪಾಪುನ ತೊಟ್ಲಿಗೆ ಹಾಕಿ ಹಸ್ಬೆಂಡ್ ಮನೇಲಿ ತೊಟ್ಲಿಗೆ ಹಾಕಿ ಕರ್ಕೊಬರೋ ಶಾಸ್ತ್ರ ಇರುತ್ತಲ್ಲ,
ಅವಾಗ್ಲೇನೆ ಇಯರಿಂಗ್ಸು, ಕಾಲ್ಗೆಜ್ಜೆ, ಕಾಲ್ಬಳೆ, ಕೈಬಳೆ ಅದು ಇದು ಎಲ್ಲ ತಕ್ಕೊಟ್ಬಿಟ್ಟಿದ್ರು. ಸೊ ಅವಾಗಲೇ ನಾನು ಪರ್ಚೇಸ್ ಮಾಡಿದ್ದೆ. ನಾನು ಅದಕ್ಕೆ 9 months ಅಲ್ಲಿ ನಾನು ಒಟ್ಟಲ್ಲಿ ಗೋಲ್ಡ್ ಸೂಜಿ ಅಂದ್ರೆ ಗೋಲ್ಡ್ ಇಯರಿಂಗ್ಸ್ ಅಲ್ಲೇನೆ ಕಿವಿ ಚುಚ್ಚಿಸ್ಬೇಕು ಅನ್ನೋ ಪ್ಲಾನ್ ಅಲ್ಲೇ ಇದ್ದಿತ್ತು. ಬಟ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ನಂಬಿಂಗ್ ಕ್ರೀಮ್ ಎಲ್ಲ ಅಪ್ಲೈ ಮಾಡಿ ಇಯರ್ ಪಿಯರ್ಸಿಂಗ್ ಮಾಡಿಸ್ತಾರೆ ಒಬ್ರೊಬ್ರು. ಯೂಟ್ಯೂಬ್ ಅಲ್ಲಿ ಕೂಡ ಕೆಲವೊಬ್ರು ಸಜೆಸ್ಟ್ ಮಾಡ್ತಾರೆ ಈ ನಂಬಿಂಗ್ ಕ್ರೀಮ್ ಹಚ್ಚಿ ಇಯರ್ ಪಿಯರ್ಸಿಂಗ್ ಮಾಡಿಸ್ಬೇಕಾದ್ರೆ ಪಾಪುಗೆ ಪೇನ್ ಆಗಲ್ಲ ಅಂತ ಹೇಳ್ಬಿಟ್ಟು. ನಾನು ಹೇಳ್ತೀನಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನೀವು ಯಾವ ನಂಬಿಂಗ್ ಕ್ರೀಮು ತಗೊಂಡು ಹಚ್ಬೇಡಿ. ಯಾಕಂದ್ರೆ ಡಾಕ್ಟರ್ ಇರ್ಬೋದು, ನರ್ಸ್ ಇರ್ಬೋದು, ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರಿಗೆ ಯಾವ ಪ್ಲೇಸ್ ಅಲ್ಲಿ ಹಚ್ಬೇಕು, ಯಾವ ಪ್ಲೇಸ್ ಅಲ್ಲಿ ಮಾರ್ಕ್ ಮಾಡಿ ಇಯರ್ ಪಿಯರ್ಸಿಂಗ್ ಮಾಡಿಸ್ಬೇಕು ಅಂತ. ನಮಗೆ ಎಕ್ಸ್ಪೀರಿಯನ್ಸ್ ಇಲ್ದೇನೆ ಎಕ್ಸ್ಪೆರಿಮೆಂಟ್ ಮಾಡಕ್ಕಂತೂ ಹೋಗ್ಬೇಡಿ ನೀವು ಕೂಡ. ನಾನು ಕೂಡ ಯಾವುದೇ ನಂಬಿಂಗ್ ಕ್ರೀಮ್ ಹಚ್ಚಲಿಲ್ಲ, ಯಾಕಂದ್ರೆ ಅವ್ರಿಗೆ ಟಾಲರೇಟ್ ಮಾಡೋ ಕೆಪಾಸಿಟಿ ಇರೋದ್ರಿಂದನೇ. ಸಖತ್ ಶೆಕೆ ಆಗ್ತಾ ಇದೆ, ಪೋನಿ ಹಾಕೋಬಿಡ್ತೀನಿ ರೀ. ಎಸ್, ನಾನು ಯಾವ ನಂಬಿಂಗ್ ಕ್ರೀಮ್ ಕೂಡ ಯೂಸ್ ಮಾಡಲಿಲ್ಲ, ಡೈರೆಕ್ಟ್ ಆಗಿ ಇಯರ್ ಪಿಯರ್ಸಿಂಗ್ ಮಾಡಿಸಿದ್ದು ಅಷ್ಟೇ. ಐ ಬಿಲೀವ್ ದಟ್ ಅವ್ರಿಗೆ ಟಾಲರೇಟ್ ಮಾಡೋ ಕೆಪಾಸಿಟಿ ಇರುತ್ತೆ ಅಂತ ಹೇಳ್ಬಿಟ್ಟು. ಮೊದಲೇ ಹೇಳಿದ್ನಲ್ಲ, ನಮ್ಮಪ್ಪ ಆಗ್ಲೇ ಕಿವಿದು ಒಲೆ ತಕ್ಕೊಟ್ಬಿಟ್ಟಿದ್ರು, ಅದೇ ಚುಚ್ಚೋದು ಲೋಲಾಕ್ ತರ ಬರೋದಲ್ಲ ಅದನ್ನ ತಕ್ಕೊಟ್ಟಿದ್ರು. ಸೊ ನಾನು 9 months ಅಲ್ಲಿ ನಾನು ಅದನ್ನೇ ಚುಚ್ಚಿಸ್ದೆ. ಚುಚ್ಬಿಟ್ಟು ನುಲಿದ್ರು. ಅವಳು ಅದೇ ಚುಚ್ಚಬೇಕಾರೆ ಅಳ್ತಾರೆ, ಏನು ಬೇರೆಯವ್ರು ಚುಚ್ಚಕ್ ಬರ್ತಾರಲ್ಲ, ಅದು ಬೇರೆಯವ್ರು ನೋಡಕ್ಕೆ ಭಯಕ್ಕೆ ಅರ್ಧ ಅಳ್ತಾ ಇರ್ತಾರೆ. ಇನ್ನು ಅವಳು ಚುಚ್ಚಿದ ತಕ್ಷಣ ಆರಾಮಾಗಿ ಸುಮ್ಮನೆ ಆಗೋದು, ಮತ್ತೇನು ಅಳ್ಳಿಲ್ಲ. ಆ ತರ ಲೋಲಾಕ್ ಹಾಕೋದ್ರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಮಕ್ಕಳು ಎಳ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಕಿತ್ಕೊಂಡು ರಕ್ತ ಬರೋ ಚಾನ್ಸಸ್ ಇರುತ್ತೆ. ಅದೆಲ್ಲ ಪ್ರಾಬ್ಲಮ್ ನಿಜವಾಗ್ಲೂ ಇದೆ, ನಾನು ಕೇಳಿದ್ದೀನಿ, ನೋಡಿದ್ದೀನಿ. ಅಂಡ್ ನಮ್ಮ ಪಾಪು ಅದೇನು ಟಚ್ ಮಾಡ್ಕೊಳ್ಳಿಲ್ಲ. ಅವಳು ಕಿವಿಯ ಲೋಲಾಕ್ ಇದ್ದಿದ್ದಷ್ಟು ದಿನ ಕೈನೇ ಹಾಕ್ಲಿಲ್ಲ ಓಲೆಗೆ. ಆಮೇಲೆ ನನಗೆ ಇನ್ನೊಂದು ಬೆಟರ್ ಆಪ್ಷನ್ ಏನಂತ ಹೇಳಿದ್ರೆ, ನಾನು ಈ ತರ ಒಂದು ಸ್ಟಡ್ ನೋಡಿದೆ ಜ್ಯುವೆಲರಿ ಶಾಪಲ್ಲಿ. ನಾನು ಇಲ್ಲಿ ವಿಡಿಯೋ ಹಾಕ್ತೀನಿ ನೋಡಿ. ಅಂಡ್ ನಾನು ಪರ್ಚೇಸ್ ಮಾಡೋ ಟೈಮಲ್ಲಿ ಈ ತರ ಸ್ಟಾಕ್ ಇರಲಿಲ್ಲ. ಸೇಮ್ ನನ್ನ ಲೋಕಲ್ ಜ್ಯುವೆಲರಿ ಶಾಪ್ ಏನಿತ್ತು ಅಲ್ಲೇ ಪರ್ಚೇಸ್ ಮಾಡಿತ್ತು. ನಮ್ಮೂರು ಬಂದು ಹಾಸನ್ ಚನ್ನರಾಯಪಟ್ಟಣ. ಅಲ್ಲಿ ಶಾಪ್ ಏನಿದೆ SRS, ನಿಮ್ಗೆ SRS ಜ್ಯುವೆಲರಿ ಶಾಪ್ ನೀವು ಹಾಸನಲ್ಲೂ ಸಿಗುತ್ತೆ. ನೀವು ಏನಾದ್ರು ಹಾಸನ್ ಅವರು ಅಥವಾ ಹಾಸನ್ ಸರೌಂಡಿಂಗ್ಸ್ ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ಹೆಲ್ಪ್ ಆಗ್ಬೋದು. ನಾನ್ ಪರ್ಚೇಸ್ ಮಾಡಿದ್ದು SRS ಜ್ಯುವೆಲರೀಸ್ ಚನ್ನರಾಯಪಟ್ಟಣದಲ್ಲಿ. ಸೇಮ್ ಬ್ರಾಂಚ್ ಹಾಸನಲ್ಲೇ ಇದೆಯಲ್ಲ, ಹಾಸನಲ್ಲೂ ಅವೈಲಬಲ್ ಇರುತ್ತೆ ಅಂತ ಹೇಳ್ಬಿಟ್ಟು ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿ. ನನಗಿದು ಬೆಟರ್ ಆಪ್ಷನ್ ಅಂತ ಅನಿಸ್ತು, ಯಾಕಂದ್ರೆ ನಿಮ್ಗೆ ಸ್ಟಡ್ ಹಾಕೋ ಇವಾಗ ಲೋಲಾಕ್ ಹಾಕಿದ್ರೆ ಏನೋ ಪ್ರಾಬ್ಲಮ್ ಅಂದ್ರೆ ಎಲ್ಲ ಔಟ್ಫಿಟ್ಗೂ ಸೂಟ್ ಆಗಲ್ಲ, ಅಂಡ್ ಎಲ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಕಿತ್ಕೊಂಡ್ಬಿಡ್ತಾರೆ, ಪೇನ್ ಆಗುತ್ತೆ, ಅದು ಇದು ಅಂತ ಇರುತ್ತೆ. ಆ ತರ ಕನ್ಸರ್ನ್ ಇದ್ರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ನನಗೆ ಏನಾದ್ರು ಮೊದಲೇ ಆ ತರ ಇಯರಿಂಗ್ ಸಿಕ್ಕಿದ್ರೆ ನಾನು ಮೊದಲೇ ಆ ತರ ಪಿಯರ್ಸಿಂಗ್ ಮಾಡಿಸ್ತಾ ಇದ್ದೆ. ಬಟ್ ನನ್ಗೆ ಅವಾಗ ಆ ತರ ಸ್ಟಾಕ್ ಇರ್ಲಿಲ್ಲ. ಆಮೇಲೆ ಪಾಪುಗೆ 1 year ಆದ್ಮೇಲೆ ಅದನ್ನ ಕಟ್ ಮಾಡಿಸಿ ನಾನು ಈ ಸ್ಟಡ್ ಇಯರ್ನ ನುಲಿಸ್ದೆ. ಡೈರೆಕ್ಟ್ ಆಗಿ ಚುಚ್ಬಿಟ್ಟು ಗೋಲ್ಡ್ ಏನಿರುತ್ತೆ ಅದನ್ನೇ ಚುಚ್ಬಿಟ್ಟು ಹಿಂಗಡೆ ಹಿಂಗೆ ರೌಂಡ್ ತರ ನುಲಿತಾರೆ. ನಾನು ಇಮೇಜ್ ಹಾಕಿರ್ತೀನಿ ಪಾಪುದು ಇಲ್ಲಿ. ಅಂಡ್ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತಾನೆ ನನಗೆ ಅನ್ಸುತ್ತೆ. ನಿಮ್ಗೆ ಸ್ಟಡ್ ಇವಾಗ ಸ್ಟಡ್ ಆಗ್ತಿರಲ್ಲ, ಹಿಂಗಡೆ ಸ್ಕ್ರೂ ಇರೋ ತರ ಸ್ಟಡ್, ಅದು ಬಿದೋಗೋ ಚಾನ್ಸಸ್ ಇರುತ್ತೆ. ಇದು ನೀವು ಎಷ್ಟು ವರ್ಷ ಆದ್ರೂ ಬಿದೋಗಲ್ಲ. ಇಯರಿಂಗ್ಸ್ ಚೇಂಜ್ ಮಾಡಿಸ್ಬೇಕಾದ್ರೆ ಅದನ್ನ ನುಲ್ಸ್ಬೇಕಾದ್ರೆ ಕೇಳ್ದೆ, ಅದು ಆಚಾರ್ಯರು ಇರ್ತಾರಲ್ಲ ನೂಲಿತಾರಲ್ಲ ಅದನ್ನ, ಅವ್ರಿಗೆ ಹೇಗಿದೆ ಚೆನ್ನಾಗ್ ಅನ್ಸುತ್ತಾ, ಏನು ತೊಂದರೆ ಆಗಲ್ವಾ ಇದರಿಂದ ಅಂತ ಹೇಳ್ದೆ. ಅವ್ರು ಕೂಡ ಹೇಳಿದ್ರು ನಾವ್ ಇವಾಗ ಎಲ್ರಿಗೂ ಪ್ರಿಫರ್ ಮಾಡೋದೇ ಇದನ್ನೇ, ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಆ ತರ ರಿಂಗ್ ತರ ಇದ್ರೆ ಪಾಪು ಕಿತ್ಕೊಂಡ್ಬಿಡ್ತಾರೆ, ಇದಾದ್ರೆ ಸೇಫ್ಟಿ ಇರುತ್ತೆ, ಆರಾಮಾಗಿರುತ್ತೆ, ಏನಿಲ್ಲ. ನಾನು ಇಷ್ಟು ಆಲ್ಮೋಸ್ಟ್ 1 year ಅಲ್ಲಿ ನಮ್ಮ ಪಾಪುಗೆ ಅದನ್ನ ಇಯರಿಂಗ್ಸ್ ಚೇಂಜ್ ಮಾಡಿದೆ. ಇವಾಗ 1 year 4 months ಆಗಿದೆ, ಇದುವರೆಗೂ ಏನು ತೊಂದರೆ ಬಂದಿಲ್ಲ. ಇವಾಗ ನಮ್ಮ ಪಾಪುಗೆ ಈ ತರ ಸ್ಟಡ್ ಹಾಕಿರೋದ್ರಿಂದ ಸ್ಕ್ರೂ ಬಿದೋಗುತ್ತೆ ಅನ್ನೋ ಚಾನ್ಸಸ್ ಇರಲ್ಲ. ಇನ್ನು ಎಷ್ಟು ವರ್ಷ ಬೇಕಾದ್ರೂ ಕೂಡ ಅದನ್ನೇ ಹಂಗೆ ಬಿಟ್ಟಿರ್ಬೋದು, ಬೇಕಾದಾಗ ಚೇಂಜ್ ಮಾಡ್ಕೋಬಹುದು. ಆಕ್ಚುಲಿ ನಾನು ಡೈಮಂಡ್ ಸ್ಟಡ್ ತಗೊಂಡಿದ್ದೆ, ನೆಕ್ಸ್ಟ್ ಅದನ್ನ ಕಟ್ ಮಾಡಿಸ್ಬಿಟ್ಟು ಅದನ್ನ ಹಾಕೋಣ ಅಂತ. ಬಟ್ ಡೈಮಂಡ್ ಸ್ಟಡ್ ಏನಿದೆ ಅದು ಸ್ಕ್ರೂ ಇದೆ, ಸ್ಕ್ರೂ ಬಿದೋಗ್ಬೋದು, ಬಿಚ್ಕೋಬಹುದು, ಆ ತರ ಚಾನ್ಸಸ್ ಇರುತ್ತಲ್ವಾ. ಇದ್ರಲ್ಲಾದ್ರೆ ಏನು ಭಯನೇ ಇಲ್ಲ. ಎಷ್ಟು ಅವಳು ಸ್ಕೂಲ್ ಹೋಗೋ ತನಕ, ಅವಳಿಗೆ ಸ್ವಲ್ಪ ಗೊತ್ತಾಗೋ ತನಕ ಆರಾಮಾಗಿ ಇಟ್ಕೊಬಹುದು. ಅಂಡ್ ನಾನ್ ಕೂಡ ಒಂದು ಎಲ್ಲೋ ಪ್ಲೇ ಏರಿಯಾದಲ್ಲಿ ಒಂದು ಪಾಪು ಹೇಳ್ತಾ ಇತ್ತು, ಮಮ್ಮ ಇಯರಿಂಗ್ ಸ್ಕ್ರೂ ಲೂಸ್ ಆಗಿದೆ ಅಂತ ಅನಿಸ್ತಿದೆ ಅಂತ ಹೇಳ್ಬಿಟ್ಟು. ಆ ತರ ಟೆನ್ಷನ್ ಕೂಡ ಇಲ್ಲ ಈ ತರ ಸ್ಟಡ್ ಅಲ್ಲಿ. ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ನೀವು ವಿಚಾರಿಸಿ ನಿಮ್ಮ ನಿಯರೆಸ್ಟ್ ಜ್ಯುವೆಲರಿ ಶಾಪ್ ಅಲ್ಲಿ ಈ ತರ ಸ್ಟಡ್ ಅವೈಲಬಲ್ ಇದೆಯಾ ಅಂತ ಹೇಳ್ಬಿಟ್ಟು. ಅವೈಲಬಲ್ ಇಲ್ಲ ಅಂತ ಅಂದ್ರೆ ನೀವು ಕೂಡ ಈ ತರ ಮಾಡ್ಕೊಡಕ್ಕಾಗತ್ತಾ ಅಂದ್ರೆ ಮಾಡ್ಕೊಡ್ತಾರಲ್ಲ, ಆ ತರ ಮಾಡಿಸ್ಕೊಬಹುದು. ಎಸ್, ಫೈನಲಿ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಅಂತ ಅನ್ಕೊಂತೀನಿ. ಬೆಸ್ಟ್ ಆಪ್ಷನ್ ಅಂದ್ರೆ ಟ್ರೆಡಿಷನಲ್ ವೇ ಅಲ್ಲಿ ಇಯರ್ ಪಿಯರ್ಸಿಂಗ್ ಮಾಡಿಸಿ, ಗೋಲ್ಡ್ ನೀಡಲಲ್ಲಿ ಇಯರ್ ಕಿವಿ ಚುಚ್ಚೋ ತರ, ಅಥವಾ ಹಾಸ್ಪಿಟಲ್ ಅಲ್ಲಿ ಗನ್ ಶಾಟ್ ಮಾಡ್ತಾರಲ್ಲ ಹಾಸ್ಪಿಟಲ್ ಅಲ್ಲಿ ಇಯರ್ ಪಿಯರ್ಸಿಂಗ್ ಮಾಡಿಸೋದು, ನಮ್ ಕ್ರೀಮ್ ಹಚ್ಚಿ, ಅದು
ಹೈಜಿನ್ ಇರುತ್ತೆ, ಸೇಫ್ಟಿ ಇರುತ್ತೆ ಅಂತ ಹೇಳ್ಬಿಟ್ಟು. ನೀವು ಹಾಸ್ಪಿಟಲಲ್ಲಿ ಇಯರ್ ಪಿಯರ್ಸಿಂಗ್ ಮಾಡಿಸ್ತೀವಿ ಅಂದ್ರೆ ಮೇಕ್ ಶೋರ್ ದಟ್ ಅವ್ರು ಯಾವ ತರ ಮೆಥಡ್ ಅಲ್ಲಿ ಇಯರ್ ಪಿಯರ್ಸ್ ಮಾಡ್ತಾ ಇದಾರೆ. ಏನಾದ್ರು ಇಂಜೆಕ್ಷನ್ ಕೊಡ್ತಾರ, ಅನಸ್ತೇಶಿಯಾ ಕೊಡ್ತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಕಿವಿ ಚುಚ್ಚೋದಕ್ಕೆ ಅನಸ್ತೇಶಿಯಾ ಕೊಡ್ತಾರ ಅಂತ ನಂಗೆ ಆ ನ್ಯೂಸ್ ನೋಡಿ ಶಾಕ್ ಆಯ್ತು. ಹೇಳಿದ್ನಲ್ಲ Cloud9 ಹಾಸ್ಪಿಟಲ್ ಅಲ್ಲಿ ಈ ತರ ಪ್ರಾಕ್ಟೀಸ್ ಮಾಡ್ತಾರೆ. ನಮ್ ಕ್ರೀಮ್ ಹಚ್ಬಿಟ್ಟು ಗನ್ ಶಾಟ್ ಮಾಡ್ತಾರೆ. ಅದು ಒನ್ ಟೈಮ್ ಗನ್ ಶಾಟ್ ಮಾಡೋದ್ರಿಂದ ಹೈಜಿನ್ ಇರುತ್ತೆ, ಸೇಫ್ ಇರುತ್ತೆ. ಅಂಡ್ ಅಗೇನ್ ನೀವು ಸ್ವಲ್ಪ ದಿನ ಬಿಟ್ಕೊಂಡು ಆ ಸರ್ಜಿಕಲ್ ಇಯರಿಂಗ್ಸ್ ಏನಿದೆ ಅದು ರಿಮೂವ್ ಮಾಡ್ಬಿಟ್ಟು ಗೋಲ್ಡ್ ಇಯರಿಂಗ್ಸ್ ಹಾಕೋಬಹುದು. ಅಂಡ್ ಜ್ಯುವೆಲರಿ ಶಾಪಿಗೆ ಹೋಗಿ ಗನ್ ಶಾಟ್ ಅಂತೂ ಮಾಡ್ಸೋಕೆ ಹೋಗ್ಬೇಡಿ. ಅಂಡ್ ಆಲ್ಮೋಸ್ಟ್ ಜ್ಯುವೆಲರಿ ಶಾಪ್ ಅವರ ರೆಕಮೆಂಡ್ ಮಾಡಲ್ಲ ನಿಮಗೆ. 2 years ಗಿಂತ ಕಮ್ಮಿ ಮಕ್ಕಳಿಗೆ ನಾವು ಗನ್ ಶಾಟ್ ಮಾಡಲ್ಲ ಅಂತಾನೆ ಹೇಳ್ತಾರೆ. Cloud9 ಹಾಸ್ಪಿಟಲ್ ಹೇಳಿದ್ರಲ್ಲ, ಅದು ಗನ್ ಶಾಟ್ ಅಲ್ಲಿ ಅದು ಶಾರ್ಪ್ ಆಗಿ ಹೋಗಲ್ಲ ಅನ್ಕೊಂತೀನಿ. ಅದ್ರಲ್ಲೂ ಸ್ವಲ್ಪ ಟಿಶ್ಯೂ ಟೇರ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಸೇಫ್ ಅಂದ್ರೆ ನಿಮ್ಗೆ ಏನಾದ್ರು ತೊಂದರೆ ಆದ್ರೆ, ಏನಾದ್ರು ಇನ್ಫೆಕ್ಷನ್ಸ್ ಆದ್ರೆ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡ್ಬೋದು. ಏನೂ ಆಗಲ್ಲ ಅಂತ ಅನ್ಕೊಂತೀನಿ. ಯಾಕಂದ್ರೆ ಅದು ಸರ್ಜಿಕಲ್ ಇಯರಿಂಗ್ಸ್ ಆಗಿರೋದ್ರಿಂದ ಅದರಿಂದಲೂ ಏನೂ ಚಾನ್ಸಸ್ ಇರಲ್ಲ. ಹೇಳಿ ಟ್ರೆಡಿಷನಲ್ ವೇಯಲ್ಲಿ ನಮ್ಗೆ ಇವಾಗ 2 ಆಪ್ಷನ್ ಸಿಕ್ಕಿದೆ. ಟ್ರೆಡಿಷನಲ್ ವೇ ಯಾಕೆ ಎಲ್ರಿಗೂ ಇಷ್ಟ ಆಗಲ್ಲ ಅಂದ್ರೆ ಆ ಥರ ರಿಂಗ್ ಹಾಕೋದಕ್ಕೆ ಇಷ್ಟ ಆಗಲ್ಲ. ಎಲ್ಲರೂ ಆಲ್ಮೋಸ್ಟ್ ಇವಾಗೆಲ್ಲ ಸ್ಟಡ್ ಹೋಗ್ತಾರೆ. ನಂದು ಮೇನ್ ಕನ್ಸರ್ನ್ ಇದ್ದಿದ್ದು ಸ್ಟಡ್ ಹಾಕಿದ್ರೆ ಎಲ್ಲ ಔಟ್ಫಿಟ್ಗೂ ಸೂಟ್ ಆಗುತ್ತೆ, ಆ ಥರ ರಿಂಗ್ ಹಾಕಿದ್ರೆ ಅಷ್ಟು ಸೂಟ್ ಆಗಲ್ಲ. ಟ್ರೆಡಿಷನಲ್ ಡ್ರೆಸ್ಗಳಿಗೆಲ್ಲ ಸೂಟ್ ಆಗುತ್ತೆ. ಇವಾಗ ವೆಸ್ಟರ್ನ್ ಔಟ್ಫಿಟ್ ಹಾಕಿದಾಗೆಲ್ಲ ಪಾಪುಗೆ ಆ ಇಯರಿಂಗ್ಸ್ ಸೂಟ್ ಆಗಲ್ಲ ಅನ್ನೋ ಕನ್ಸರ್ನ್ ನಂದು ಕೂಡ ಅದೇ ಇದ್ದಿದ್ದು. ಸೊ ಅದಕ್ಕೆ 9 months ಅಲ್ಲಿ ಇಯರ್ ಪಿಯರ್ಸಿಂಗ್ ಮಾಡಿಸ್ದೆ. 1 year ಅಲ್ಲಿ ಅದು ಆಪ್ಷನ್ ನನಗೆ ಸಿಕ್ತಲ್ಲ, ಕಟ್ ಮಾಡಿಬಿಟ್ಟು ಆ ಥರ ಸ್ಟಡ್ನ ಹಾಕ್ಬಿಟ್ಟು ಹಿಂಗಡೆ ಟ್ವಿಸ್ಟ್ ಮಾಡಿಸ್ದೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಅವ್ರಿಗೆ ವಿಡಿಯೋ ಹೆಲ್ಪ್ಫುಲ್ ಆಗ್ಬೋದು ಅಂತ ಅನ್ಕೊಂತೀನಿ. ಈ ವಿಡಿಯೋ ಯಾರಿಗೆ ಹೆಲ್ಪ್ ಆಗ್ಬೋದು ಅಂತ ಅನ್ಸುತ್ತೆ ನಿಮಗೆ, ಅವ್ರಿಗೆಲ್ಲ ಶೇರ್ ಮಾಡಿ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಬೇಬಿ ರಿಲೇಟೆಡ್ ವಿಡಿಯೋಸ್, ಟ್ರಾವೆಲ್, ಲೈಫ್ ಸ್ಟೈಲ್ ಈ ಥರ ವಿಡಿಯೋಸ್ ಎಲ್ಲ ಮಾಡ್ತೀನಿ. ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇವಾಗ ಟ್ರೆಂಡಿಂಗ್ ಅಲ್ವಾ, ಅಂದ್ರೆ ಈ ತರ ರೌಂಡ್ ಇವಾಗೆಲ್ಲ ಔಟ್ಡೇಟೆಡ್ ಅಂತ ಯಾರು ಹಾಕ್ಸಾಗಲ್ಲ. ಸ್ಟಡ್ ಅಂದ್ರೆ ಇವಾಗ ಆಪ್ಷನ್ ಸಿಗಲ್ಲ. ಸ್ಟಡ್ ಅಂದ್ರೆ ಈಗ ಮಕ್ಳುಗಳು ಕಳ್ಕೊಬಿಡ್ತಾರ, ಯಾವಾಗ್ಲೂ ತೀರ್ಪೆಲ್ಲ ನಾವು ನೋಡ್ಕೊತಾ ಇರಕ್ಕಾಗಲ್ಲ. ಇವಾದ್ರೆ ಬೆಸ್ಟ್ ಹಾಕಿ ಬಿಟ್ಬಿಟ್ರೆ ನಾವು ಆರಾಮ. ನಾನು ಒಂದು 2 months 6 months ಆಯ್ತು ನಮ್ಮ ಪಾಪುಗೆ ಆ ಥರ ನುಲ್ಸಿದ್ದೆ. ಅದನ್ನ ಕಟ್ ಮಾಡ್ಬಿಟ್ಟು ಇದನ್ನ ಹಾಕಿಸ್ದೆ. ನಿಮ್ಗೆ ಏನು ಅನಿಸ್ತು? ನನಗೆ ಸ್ಟಡ್ಡೇ ಬೇಕಿತ್ತು ಆ್ಯಕ್ಚುಲಿ. ಬೆಸ್ಟ್ ಅಂತ ಅನಿಸ್ತು. ಅವಾಗ ಈ ಥರ ಇರಲಿಲ್ಲ. ಇಲ್ಲೇನೇ ಇದು ಹಾಕ್ಸಿದ್ದು. ನೋಡಿ ಇದು ಚೆನ್ನಾಗಿದೆ. ನಾನು ಅವಾಗೆಲ್ಲ ತುಂಬಾ ಇದೇನ ಪಾಪಗೆ ಹಾಕ್ಸಿದ್ದೆ. ಸೇಮ್ ತುಂಬಾ ಸರ್ಚ್ ಮಾಡಿದ್ದೆ ಯಾವ ತರ ಹಾಕ್ಸೋದು ಏನು ಅಂತ. ಅಮ್ಮಗಿಂತ ಚಿಕ್ಕಿ ಕಂಡ್ರೆ ಲವ್ ಜಾಸ್ತಿ ಮಗಳಿಗೆ. ನನ್ನ ಮಗಳು ಅಷ್ಟೇ ಬಂದ್ಬಿಟ್ರೆ ಸಾಕು, ನನ್ ಬಿಡ್ತಾಳೆ ಚಿಕ್ಕಿ